ಪಿಂಡಗಳನ್ನು ಕಟ್ತಾ ಇರುವಂತಹ ಸಂದರ್ಭದಲ್ಲಿ ಆ ಅನ್ನದಲ್ಲಿ ಕೆಲವು ಪದಾರ್ಥಗಳನ್ನು ಹಾಕಬೇಕಾಗತ್ತೆ. ಯಾವ ಪದಾರ್ಥಗಳನ್ನು ಹಾಕಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾಕೆ ಈ ಪ್ರಶ್ನೆ ಬಂದಿದೆ ಅಂತಂದ್ರೆ, ಕೆಲವು ಜನ ಹೇಳ್ತಾರೆ ಬಾಳೆಹಣ್ಣು ಹಾಕಬೇಕು ಅಂತ ಹೇಳ್ತಾರೆ, ಕೆಲವು ಜನ ಬಾಳೆಹಣ್ಣನ್ನು ಹಾಕಬಾರದು ಅಂತ ಹೇಳ್ತಾರೆ. ವಸ್ತುತಃ ಶಾಸ್ತ್ರದಲ್ಲಿ ಪಿಂಡದ ಲಕ್ಷಣವನ್ನು ಏನು ಹೇಳಿದ್ದಾರೆ ಅಂತ ಕೇಳಿದರೆ ಅದಕ್ಕೆ ಉತ್ತರವನ್ನು ಸ್ಮೃತಿ ಮುಕ್ತಾವಲಿ ಅಂತ ಅನ್ನೋ ಗ್ರಂಥ ತಿಳಿಸಿಕೊಡ್ತಾ ಇದೆ. ತಿಲಂ ಅನ್ನಂಚ ಪಾನೀಯಂ ದಧಿ ಕ್ಷೀರಂ ಗುಡಂ ತಥಾ ಮಧುಸರ್ಪಿ ಸಮಾಯುಕ್ತಂ ಅಷ್ಟಾಂಗಂ ಪಿಂಡ ಲಕ್ಷಣಂ ಎಂಬುದಾಗಿ ಹೇಳಿದ್ದಾರೆ. 8 ಲಕ್ಷಣಗಳಿರಬೇಕು, ಆಗಲೇ ಅದನ್ನು ಪಿಂಡ ಅಂತ ಕರೀತಾರೆ. 8ರಲ್ಲಿ ಒಂದನ್ನು ನಾವು ಅನ್ನ ಅಂತ ಸ್ವೀಕಾರ ಮಾಡಿದರೆ ಉಳಿದ 7 ಪದಾರ್ಥಗಳು ಯಾವುವು ಅಂತಂದರೆ ಎಳ್ಳು, ಕಲಶದ ನೀರು, ಮೊಸರು, ಹಾಲು, ಬೆಲ್ಲ, ಜೇನುತುಪ್ಪ, ತುಪ್ಪ, ಇವುಗಳಿಂದ ಕೂಡಿರತಕ್ಕಂತಹ ಅನ್ನ ಅಂತ ಹೇಳಿದ್ದಾರೆ. ಇನ್ನು 2 ಪದಾರ್ಥಗಳನ್ನು ಬೇರೆ ಸ್ಮೃತಿ ಗ್ರಂಥಗಳಲ್ಲೂ ಕೂಡ ಹೇಳಿದ್ದಾರೆ, ದರ್ಭೆ ಮತ್ತು ತುಳಸಿ ಅಂತ ಹೇಳಿದ್ದಾರೆ. ಒಟ್ಟಾರೆ 8 ಅಥವಾ 10 ದ್ರವ್ಯಗಳಿಂದ ಕೂಡಿರತಕ್ಕಂತಹ ಅನ್ನವನ್ನೇ ಪಿಂಡ ಎಂಬುದಾಗಿ ಕರೆದಿದ್ದಾರೆ. ಎಲ್ಲೂ ಕೂಡ ಬಾಳೆಹಣ್ಣನ್ನು ಹಾಕಬೇಕು ಅಂತ ಹೇಳಿಲ್ಲ. ಆದ್ದರಿಂದಾಗಿ ಈ 8 ಅಥವಾ 10 ದ್ರವ್ಯಗಳನ್ನು ಹಾಕಿದರೆ ಸಾಕು, ಅದು ಪಿಂಡ ಅಂತ ಕರೆಸಿಕೊಳ್ಳುತ್ತದೆ. ಪಿತೃದೇವತೆಗಳು ಅದನ್ನು ಸ್ವೀಕಾರ ಮಾಡ್ತಾರೆ ಎಂಬುದಾಗಿ ತಿಳಿಯಬೇಕು. ಪಿಂಡಗಳನ್ನು ಕಟ್ತಾ ಇರುವಂತಹ